ಸಿ ಬಸ್ ಸ್ಕೀಮ್ ಕೆ.ಎಸ್.ಆರ್.ಟಿ.ಸಿ ಬಸ್ ಸ್ಕೀಮ್ ಕೆ.ಎಸ್.ಆರ್.ಟಿ.ಸಿ ಬಸ್ ಸ್ಕೀಮ್ ಎಲ್ಲರೂ ಅದನ್ನೇ ಕೇಳ್ತಾ ಇದ್ದೀರಾ ಗೈಸ್. ಅದಕ್ಕೋಸ್ಕರ ನೀವು ಒಂದು ವಿಡಿಯೋ ಮಾಡ್ತಾ ಇರೋದು. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಕೆ.ಎಸ್.ಆರ್.ಟಿ.ಸಿ ಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು, ಮತ್ತು ಯಾವ ರೀತಿ ಆ್ಯಡ್ ಮಾಡೋದು, ಮತ್ತು ಯಾವ ರೀತಿ ಪ್ಲೇ ಮಾಡೋದು, ಫುಲ್ಲು ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಪೂರ್ತಿಯಾಗಿ ಹೇಳ್ಕೊಟ್ಬಿಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ನೀವು ನಮಸ್ಕಾರ. ನನ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ತುಂಬ ದಿನ ಆದಮೇಲೆ ಕೆ.ಎಸ್.ಆರ್.ಟಿ.ಸಿ ಮೋಡ್ ಜೊತೆ ಬಂದಿದ್ದೀನಿ. ನನ್ನ ಗೇಮಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ತುಂಬ ದಿನ ಆದಮೇಲೆ ಮತ್ತೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡ್ರಿ. ಇದೇ ಥರ ಕೆ.ಎಸ್.ಆರ್.ಟಿ.ಸಿ ಬಸ್ ಗೇಮ್ದು ಮತ್ತು ಎಲ್ಲ ಯಾವುದು ಪ್ರತಿಯೊಂದು ಮೋಡ್ದು ಮತ್ತು ಲಿವ್ರೀಸು ಎಲ್ಲಾದರೂ ಕೂಡ ಅಪ್ಡೇಟು ಬರ್ತಾನೆ ಇರ್ತವೆ. ಅದಕ್ಕೋಸ್ಕರನಾದರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮರೆಯೋಕೋಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗುರು, ಈ ಒಂದು ಮೋಡ್ನ ನೀವೇನಾದ್ರು ಆ್ಯಡ್ ಮಾಡ್ಕೋಬೇಕಂದ್ರೆ ಫಸ್ಟಿಂದ ಲಾಸ್ಟ್ವರೆಗೂ ಪೂರ್ತಿಯಾಗಿ ನೋಡಿ. ಇನ್ನೂ ಕೆಲವು ಜನ ಕೇಳ್ತಾ ಇರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಆ ಥರ ಆಗ್ತೀಯಾ, ಏನು ಹೇಳ್ಕೊಡೋದೇ ಇಲ್ಲ ಅಂತ ಕೇಳ್ತಾರೆ. ಗುರು, ನೀವು ಪ್ರಾಪರಾಗಿ ವೀಡಿಯೋ ನೋಡಿರಿ. ಫಸ್ಟಿಂದ ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ನೀವು ಮಧ್ಯೆ ಸ್ಕಿಪ್ ಮಾಡಿಕೊಂಡು ಅಲ್ಲೋಗಿ ಇಲ್ಲೋಗಿ ಎಲ್ಲೆಲ್ಲೋ ಬಂದರೆ ಹೆಂಗಾಗೋ ಅರ್ಥ ಆಗುತ್ತೆ ಹೇಳ್ರಿ. ಇನ್ನೊಬ್ರು ಕೆಲವ್ರು ಹೇಳ್ತಾರೆ ಲಿಂಕೇ ಬಂದಿಲ್ಲ ಅಂತ ಹೇಳ್ತಾರೆ. ನಾವು ಅಂಥವ್ರಿಗೆ ಏನು ಹೇಳೋಣ? ನಾನೇ ಹೋಗಿ ಪರ್ಸ್ನಲಾಗಿ ಚೆಕ್ ಮಾಡ್ತೀನಿ. ಅದು ಹೋಗಿರುತ್ತೆ, ಲಿಂಕು ಹೋಗಿರುತ್ತೆ. ಕ್ಲಿಕ್ ಮಾಡ್ತಾರೆ, ಬಟ್ ಏನಾಗುತ್ತೆ ಅಂತಂದರೆ ಸ್ವಲ್ಪ ವೀಡಿಯೋ ನೋಡ್ತಾರೆ ಮತ್ತೆ ಓಡಿಸ್ಬಿಡ್ತಾರೆ. ಅದಕ್ಕೋಸ್ಕರನೇ ಅವ್ರಿಗೆ ಮೋಡ್ ಬಂದು ಆ್ಯಡ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಇವಾಗ ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ, ವೀಡಿಯೋ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಏನು ಮಾಡೋದಕ್ಕೆ ಹೋಗಬೇಡಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಬನ್ನಿ, ಮೋಡ್ ಬಗ್ಗೆ ಮಾತಾಡೋದಾದರೆ, ಈ ಒಂದು ಮೋಡ್ ಬಂದುಬಿಟ್ಟು ಏನು ಟೈಪ್ 3 ಆಗಿರುವಂಥದ್ದು. ಇದಕ್ಕೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ, ಮತ್ತು ಇದನ್ನ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಆಡ್ಬೋದು. ಅದನ್ನೇ ನಾನು ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ನೀಟಾಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಸ್ಟೆಪ್ 1 ಬಂದ್ಬಿಟ್ಟು ಏನೂ ಇಲ್ಲ ಗೈಸ್. ನಾನು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಏನು ಲಿಂಕ್ ಕೊಟ್ಟಿರ್ತೀನಿ, ಮೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅಥವಾ ಕೆ.ಎಸ್.ಆರ್.ಟಿ.ಸಿ ಬಸ್ ಮೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಪಕ್ಕದಲ್ಲೇ ಕೊಟ್ಟಿರ್ತೀನಿ, ಕನ್ನಡದಲ್ಲೇ ಹಾಕಿರ್ತೀನಿ, ಇಂಗ್ಲೀಷಲ್ಲೂ ಹಾಕಿರ್ತೀನಿ. ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವೀಡಿಯೋಗೆ ಫುಲ್ ಹಂಗೆ ಡೈರೆಕ್ಟಾಗಿ ಬರ್ತೀರಾ. ಇವರ ಒಂದು ವೀಡಿಯೋಗೆ ಬಂದಿದ್ದಾದಮೇಲೆ ನೀವು ಏನು ಮಾಡೋಕ್ಕಾಗುತ್ತಪ್ಪ ಅಂತಂದರೆ, ಇಲ್ಲಿ ಏನು ಕಾಣಿಸ್ತಾ ಇದೆ, ಇಲ್ಲಿ ತೋರಿಸ್ಬಿಡ್ತೀನಿ ನಿಮಗೂ ಕೂಡ. ಇಲ್ಲೇನು ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೋರ್ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಮೋರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಇಲ್ಲೊಂದು ಮೋರ್ ಕಾಣಿಸುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅವರೇ ಕೊಟ್ಬಿಟ್ಟವ್ರೆ ನೋಡಿ, ಇಲ್ಲಿ ಗೇಮ್ ಲಿಂಕ್ ಅಂತ ಕೊಟ್ಟವ್ರೆ, ಅಂದರೆ ಗೇಮ್ ಲಿಂಕು, ಬಸ್ಸಿಡ್ ಗೇಮ್ ಲಿಂಕು ಅದು. ಇಲ್ಲಿ ಮೋಡ್ ಅಂತ ಕೊಟ್ಟವ್ರು ನೋಡಿ, ಇಲ್ಲಿ ಕೆಳಗಡೆ ಏನು ಮೋಡ್ ಅಂತ ಕೊಟ್ಟಿದ್ದಾರಲ್ಲ, ಈ ಮೋಡು ಮತ್ತು ಕೆಳಗಡೆ ಲಿವ್ರಿ, ಇವೆರಡೂ ಕೂಡ ನಾವು ಇವಾಗ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇವೆರಡೂ ಡೌನ್ಲೋಡ್ ಮಾಡ್ಕೊಂಡ್ರೆ ಮಾತ್ರ ನಮ್ಗೆ ಇವಾಗ ಬಸ್ಸಿಡ್ ಗೇಮಲ್ಲಿ ಕೆ.ಎಸ್.ಆರ್.ಟಿ.ಸಿ ಬಸ್ ಬಂದು ಆ್ಯಡ್ ಆಗುವಂಥದ್ದು. ಇವಾಗ ಮೊದಲನೇ ಸ್ಟೆಪ್ಪು ನೀವೇನು ಮಾಡೋಕ್ಕಾಗುತ್ತಪ್ಪ ಅಂತ ಅಂದರೆ, ಈ ಲಿಂಕ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ನೋಡಿ, ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಅದು ಒಂದೇ ಕ್ಲಿಕ್ಕಲ್ಲಿ ಡೌನ್ಲೋಡ್ ಆಗೋಲ್ಲ ಯಾವುದೇ ಕಾರಣಕ್ಕೂ ಕೂಡ. ನಿಮಗೆ ಇಲ್ಲೇನಾದ್ರು ಆಗಿಲ್ಲ ಅಂತಂದರೆ ನೀವೇನು ಮಾಡಬೇಕಾಗುತ್ತಪ್ಪ ಅಂತ ಅಂದರೆ, ಇಲ್ಲಿ 3 ಡಾಟೆಡ್ ಲೈನ್ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿರುತ್ತೆ ಅದು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಓಪನ್ ಇನ್ ಕ್ರೋಮ್ ಬ್ರೌಸರ್ ಅಂತ ಕೊಟ್ಕೊಂಬಿಡಿ. ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಡೈರೆಕ್ಟ್ ಎಕ್ಸಿಟ್ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಲೈಟಾಗಿ ಟಚ್ ಮಾಡಿ, ಮತ್ತು ಡೌನ್ಲೋಡ್ ಆಗೋವರೆಗೂ ಅದೇ ಥರ ಮಾಡ್ತಾಯಿರಿ. ಮತ್ತು ಬೇರೆ ವೆಬ್ಸೈಟ್ಗಳಿಗೆ ಹೋಗ್ಬಿಡುತ್ತೆ. ನೀವು ಯಾವುದೇ ಕಾರಣಕ್ಕೂ ಅದನ್ನ ಡೌನ್ಲೋಡ್ ಏನು ಕೊಡೋಕೋಬೇಡಿ. ಮತ್ತು ಬೇರೆ ಏನೇನು ಓಪನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಏನು ತೋರಿಸ್ತಾ ಇದ್ದೀನಿ ಆ ಸ್ಟೆಪ್ ಮಾತ್ರ ನೀವು ಫಾಲೋ ಮಾಡಬೇಕಾಗುತ್ತೆ. ನಿಮ್ದು ಒಂದೇ ಕ್ಲಿಕ್ಕಲ್ಲಿ ಡೌನ್ಲೋಡ್ ಆದರೆ ಓಕೆ, ಅದು ಕೂಡ. ನೋಡಿ, ಡೌನ್ಲೋಡ್ ಆಯಿತು ನೋಡಿ. ಇಲ್ಲಿ ಡೌನ್ಲೋಡ್ ಆಗ್ತಾಯಿದೆ. ಇಲ್ಲಿ ಕೆ.ಎಸ್.ಆರ್.ಟಿ.ಸಿ T3 ಅಂತ ಟೈಪ್ 3 ಅಂತ ಇರುವಂಥದ್ದು, ಜಿಪ್ ಅಂತ ಇರುವಂಥದ್ದು 9.96 MB ಅಂತ ತೋರಿಸ್ತಾ ಇದೆ ನನಗೆ. 15 ನಿಮಿಷ, ಯಾಕಂದರೆ ನಂದು ನೆಟ್ಟೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತಪ್ಪ ಅಂತ ಅಂದರೆ, ಮತ್ತೆ ನೀವು ಯೂಟ್ಯೂಬ್ಗೆ ಬನ್ನಿ. ಯೂಟ್ಯೂಬ್ಗೆ ಅದೇ ವಿಡಿಯೋಲಿ ಲಿವ್ರಿ ಅಂತ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಇಲ್ಲಿ ಲಿವ್ರಿ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಲಿವ್ರಿ ಅಂತ ಏನು ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಲಿವ್ರಿ ಏನಿಲ್ಲ ಗೈಸ್, ಸೇಮ್ ಅದೇ ಥರ ಪ್ರೊಸೀಜರು. ಅಂದರೆ ಇದೇನು ಎಕ್ಸ್ಟ್ರಾಕ್ಟ್ ಏನೂ ಮಾಡೋಂಗಿಲ್ಲ, ಇದೇನಿಲ್ಲ, ಇದು ಈಸಿಯಾಗಿ ಹಾಕೋಬೋದು. ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಥರ ಬೇರೆ ವೆಬ್ಸೈಟೆಲ್ಲ ಓಪನ್ ಆಗಿಬಿಡುತ್ತೆ.
1 MB ಕೂಡ ಇಲ್ಲ ಗೈಸ್ ಇದು. ನೋಡಿ ಡೌನ್ಲೋಡ್ ಆಯ್ತು ಆಲ್ರೆಡಿ. ಡೌನ್ಲೋಡ್ಗೆ ಹೋಗಿ ಡೌನ್ಲೋಡ್ ಆಗ್ತಾಯಿದೆ. ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಆಗ್ತಾಯಿದೆ. ಪ್ಲೇಸ್ಟೋರ್ ಅಂತ ಇದೆ, ಕ್ರೋಮ್ ಬ್ರೌಸರಲ್ಲಿ ಆಲ್ರೆಡಿ ಡೌನ್ಲೋಡ್ ಆಗ್ತಾಯಿದೆ. ನೋಡ್ತಾ ಇರ್ಬೋದು ಇಲ್ಲಿ ಡೌನ್ಲೋಡ್ ಆಗ್ತಾಯಿದೆ. ಇಲ್ಲಿ ನಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್. ಸ್ಟೆಪ್ 2 ಬಂದ್ಬಿಟ್ಟು ಏನಿಲ್ಲ ಗೈಸ್, ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ ಆ ಫೈಲ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಆ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನಿಮಗೆ ಮೇಯ್ನಾಗಿ ಬೇಕಾಗಿರುವಂಥ ಆ್ಯಪ್ ಬಂದುಬಿಟ್ಟು ಝೆಡ್ ಆರ್ಚಿವರ್ ಅಂತ. ಈ ಒಂದು ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಹೋಗಿ ಇವಾಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಫಸ್ಟು ಡೌನ್ಲೋಡ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ನಿಮಗೆ ಸಿಗುವಂಥದ್ದು. ನಂದು ಡೌನ್ಲೋಡ್ ಬಂದು ಇಲ್ಲಿದೆ. ಒಬ್ಬೊಬ್ರದ್ದು ಲಾಸ್ಟಲ್ಲಿ ಇರ್ಬೋದು, ಫಸ್ಟಲ್ಲಿ ಇರ್ಬೋದು, ಆ ಥರ ಇರುತ್ತೆ. ನೋಡ್ಕೊಳ್ಳಿ, ನೋಡಿಕೊಂಡು ಇದು ಮಾಡಿ. ನಂದು ಇಲ್ಲಿ ಡೌನ್ಲೋಡ್ ಲಾಸ್ಟಲ್ಲಿದೆ ನೋಡಿ. ಇಲ್ಲಿ ಲಾಸ್ಟಲ್ಲಿ ಬಂದುಬಿಟ್ಟಿದೆ ನಂದು ಡೌನ್ಲೋಡ್ ಅಂತ ಏನು ಫೋಲ್ಡರ್ ಕಾಣಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಫಸ್ಟು. ನಂತರ ಇಲ್ಲಿ 3 ಡಾಟೆಡ್ ಲೈನ್ ಏನು ಕಾಣಿಸ್ತಾ ಇದೆ ಮೇಲೆ, ಇಲ್ಲಿ 3 ಡಾಟೆಡ್ ಲೈನ್ ಏನು ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲೇ ಬಂದು ಆ್ಯಡ್ ಆಗಿರುವಂಥದ್ದು ಇಲ್ಲಿ ಏನು KSRTC T3 ಜಿಪ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ ಅದು ಬಂದು ಮೋಡ್ ಆಗಿರುವಂಥದ್ದು. ಇದು ಈರೋಡ್ ಟು ಮೈಸೂರು ಅಂತ ಕಾಣಿಸ್ತಾ ಇದೆಯಲ್ಲ ಅದು ಬಂದು ಲಿವ್ರಿ ಅಂದರೆ ಸ್ಕಿನ್ನು, ಬಸ್ ಸ್ಕಿನ್ ಆಗಿರುವಂಥದ್ದು. ಅದಕ್ಕೋಸ್ಕರ ನೀವು ಇಲ್ಲಿ ಏನು ಮಾಡಬೇಕಾಗುತ್ತಪ್ಪ ಅಂತ ಅಂದರೆ ಇಲ್ಲಿ KSRTC T3 ಅಂತ ಇದೆಯಲ್ಲ ಅದ್ರ ಮೇಲೆ ಸಿಂಗಲ್ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದಾದ ಮೇಲೆ ಇಲ್ಲಿ ನೀವು ಮೇಲೆ ಬಂದು ಇಲ್ಲಿ ಸ್ಕ್ರೋಲ್ ಮಾಡಿ ನೋಡ್ಕೋಬೋದು. ಇಲ್ಲಿ ಎಲ್ಲೋ ಒಂದು ಹತ್ರ ಆ್ಯಡ್ ಆಗಿರುತ್ತೆ, ನೋಡಬೇಕಿಲ್ಲಿ. ಇಲ್ಲಿ ಫಸ್ಟ್ರಲ್ಲೇ ಆ್ಯಡ್ ಆಗಿದೆ ನೋಡಿ, KSRTC ಟೈಪ್ 3 ಬಸ್ಸಿಡ್ ಮೋಡ್ ಅಂತ ಬಂದು ಆ್ಯಡ್ ಆಗಿರುವಂಥದ್ದು. ಏನು ಆರೆಂಜ್ ಕಲರಲ್ಲಿ ಫೈಲ್ ಇತ್ತು ಅದು ಇವಾಗ ವೈಟ್ ಕಲರಲ್ಲಿ ಕನ್ವರ್ಟ್ ಆಗಿ ಅದೇ ಸಪ್ರೇಟ್ ಫೈಲ್ ಆಗಿದೆ, ದೊಡ್ಡ ಫೈಲ್ ಆಗಿರುವಂಥದ್ದು. ಆಮೇಲೆ ಅದ್ರ ಕೆಳಗಡೆನೂ ಇನ್ನೊಂದು ಫೈಲ್ ಇದೆಯಲ್ಲ, ಲಿವ್ರಿ ಅಂತ ಹೇಳಿದ್ನಲ್ಲ, ಆ ಲಿವ್ರಿ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸೇಮ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ. ನೀವು ಇಲ್ಲಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಅದು ಕೂಡ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಇಲ್ಲಿ ಮೇಲೆ ಎಲ್ಲೋ ಒಂದು ಹತ್ರ ಇರುತ್ತೆ ನೋಡಿ, KSRTC BS6 ಇದೆಲ್ಲ ಗೈಸ್, ಇಲ್ಲೆಲ್ಲ ಇರುತ್ತೆ ನೋಡಿ. ಇಲ್ಲಿ ಶ್ರೀ ಉದಯರಂಗ ಇಲ್ಲೇ ಫಸ್ಟಲ್ಲೇ ಇದೆ ನೋಡಿ, ಮೈಸೂರು ಅಂತ ಇದೆ. ಇಲ್ಲಿ ಫೈಲು ಇಲ್ಲೇನೋ ಸೇವ್ ಆಗಿದೆ ನೋಡಿ, ಇಲ್ಲಿ ಸೇವ್ ಆಗಿದೆ. ಇಲ್ಲಿ ನಂತರ ಪ್ರೊಸೀಜರ್ನು ಕೂಡ ಕಂಪ್ಲೀಟ್ ಆದ ಮೇಲೆ ಇಲ್ಲಿ ಏನು ಫಸ್ಟ್ ತೋರಿಸಿದ್ನಲ್ಲ ಮೋಡ್ ಅಂತ, KSRTC T3 ಅಂತ ಟೈಪ್ 3 ಅಂತ, ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವೈಟ್ ಫೋಲ್ಡರ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಕಟ್ಟಾದ್ರು ಕೊಟ್ಕೊಳ್ರಿ, ಕಾಪಿ ಆದರೂ ಕೊಟ್ಕೊಳ್ರಿ. ನಾನು ಕಟ್ ಅಂತಲೇ ಸೆಲೆಕ್ಟ್ ಮಾಡ್ಕೊತೀನಿ. ನಂತರ ಅಲ್ಲಿ KSRTC T3 ಅಂತ ಇದೆಯಲ್ಲ ಅದ್ರ ಮೇಲೆ ಇನ್ನೊಂದು ಕ್ಲಿಕ್ ಮಾಡಿ, ಡಿವೈಸ್ ಸ್ಟೋರೇಜ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೀವು ಬಸ್ ಸೀಡ್ ಅನ್ನೋ ಒಂದು ಫೋಲ್ಡರ್ ಇರಬೇಕು. ಇಲ್ಲಿ ಬಸ್ ಸೀಡ್ ಅನ್ನೋ ಒಂದು ಫೋಲ್ಡರ್ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ದಾದ ಮೇಲೆ ಮೋಡ್ಸ್ ಅಂತ ಇದೆ ನೋಡಿ. ಇಲ್ಲಿ ನಾನು ಆಲ್ರೆಡಿ ಎಷ್ಟು ಮೋಡ್ಸ್ ಹಾಕ್ಕೊಂಡಿದ್ದೀನಿ ನೋಡಿ. ಆಲ್ರೆಡಿ ಇದನ್ನೆಲ್ಲ ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಬೇಕಾದರೆ ನೀವು ಹೋಗಿ ಚೆಕ್ ಮಾಡ್ಬೋದು, ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಅದು ಲಿವ್ರಿ ಏನಿದೆಯಲ್ಲ ಅದನ್ನೇನು ಯಾವುದೇ ಕಾರಣಕ್ಕೂ ನೀವು ಏನು ಮಾಡೋಕ್ಕೋಗಬೇಡಿ. ನಂತರ ಇಲ್ಲಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅನ್ನೋ ಏನಿದೆ ಆ್ಯಪು ಅದನ್ನ ನೀವು ಇವಾಗ ಓಪನ್ ಮಾಡ್ಕೋಬೇಕಾಗುತ್ತೆ. ಮೇಯ್ನ್ ಇವಾಗ ಅಸಲಿ ಆಟ ಇವಾಗ ಶುರು ಅಂತ. ಇವಾಗ ನೀವು ಇದನ್ನ ಓಪನ್ ಮಾಡ್ಕೋಬೇಕಾಗುತ್ತೆ ನೋಡಿ. ಲೋಡಿಂಗ್ ಆಗ್ತಾ ಇದೆ. ಅನಂತರ ಬಸ್ಸಿಡ್ ಗೇಮ್ನ ನೀವು ಓಪನ್ ಮಾಡ್ಕೊಂಡಿದ್ದಾದ ಮೇಲೆ ಏನು ಮಾಡಬೇಕಾಗುತ್ತಪ್ಪ ಅಂತ ಅಂದರೆ ಗ್ಯಾರೇಜ್ ಅನ್ನೋ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಸ್ವೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಬಸ್ ಚೇಂಜ್ ಮಾಡೋ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ ನೋಡಿ. TTEನ ಯಾವ ಥರ ಆ್ಯಡ್ ಮಾಡೋದು ಅನ್ನೋದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ, ಆಂಬುಲೆನ್ಸ್ದು ಮಾಡಿದ್ದೀನಿ, ಮತ್ತು ಎಲ್ಲದ್ರದ್ದು ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ ನೋಡಿ. ಬಂದು ಆ್ಯಡ್ ಆಗಿದೆ ಇಲ್ಲಿ KSRTC. ಇದೇನು ಗುರು ಇದು KSRTC ಬಸ್ ಕೊಡ್ತೀನಿ ಅಂತ ಯಾವುದೋ ಬೇರೆ ಕೊಟ್ಬಿಡೋಣಲ್ಲ ಗುರು. ಇವನು ವಿಡಿಯೋ ನೋಡಿ ನಾವು ಇದು ಮಾಡ್ಕೊಂಡ್ರಲ್ಲ ಗುರು ಅಂತ ಇದು ಮಾಡೋಕ್ಕೆ ಹೋಗಬೇಡಿ, ಇನ್ನೂ ಅಸಲಿ ಆಟ ಇದೆ. ನಂತರ ಏನು ಮಾಡಬೇಕಾಗುತ್ತಪ್ಪ ಅಂತಂದರೆ ಇಲ್ಲಿ ರಿಪೇರ್ ಆಪ್ಷನ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಕಲರ್ ಅಂತ ಆಪ್ಷನ್ ಇದೆಯಲ್ಲ, 3 ಡಾಟೆಡು ಕಲರು ಅದು ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ರೌಸ್ ಲಿವರಿ ಅಂತ ಕೊಡಿ. ನಂತರ ಡಿವೈಸ್ ಗ್ಯಾಲರಿ ಅಂತ ಕೊಟ್ಕೊಳ್ರಿ. ಇಲ್ಲೇ ಫಸ್ಟಲ್ಲೇ ಬಂದುಬಿಡುತ್ತೆ ನೋಡಿ. ಇಲ್ಲಿ ಡಿವೈಸ್ ಗ್ಯಾಲರಿ ಅಂತ ಕೊಟ್ಟಿದ್ದಾದ ಮೇಲೆ
ಇಲ್ಲಿ ಫಸ್ಟಲ್ಲೇ ಬಂದಿರುತ್ತೆ ನೋಡಿ. ಇಲ್ಲಿ ಬಂದಿಲ್ಲ ಅಂದರೆ ರೀಸೆಂಟ್ ಅಂತ ಕೊಡಿ, ಬರುತ್ತೆ. ಇಲ್ಲಿ ರೀಸೆಂಟ್ ಅಂತ ಕೊಟ್ಟಿದ್ದಾದ ಮೇಲೆ ಅಲ್ಲೂ ಸಿಕ್ಕಿಲ್ಲ ಅಂದರೆ ಡೌನ್ಲೋಡ್ ಕೊಟ್ಕೊಳ್ರಿ. ಇಲ್ಲಿ ಇಲ್ಲೇ ಇದೆ ನೋಡ್ಕೊರು, ನಾನೇ ಎಲ್ಲೆಲ್ಲ ಹುಡುಕ್ಬಿಟ್ಟೆ. ಇಲ್ಲಿ ಲಾಸ್ಟಲ್ಲಿ ಆ್ಯಡ್ ಆಗಿದೆ ನೋಡಿ. ಇಲ್ಲಿ ನಂತರ ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದ್ರಲ್ಲೆಲ್ಲ ಇದು ಆಲ್ಮೋಸ್ಟ್ ಇದರಲ್ಲೇ ಇರುತ್ತೆ ಅನ್ಕೊತೀನಿ, ಏನು ರೀಸೆಂಟಲ್ಲೇ ಇರುತ್ತೆ. ಇಲ್ಲಾಂದರೆ ಇದೇ ಥರ ಇದು ಮಾಡಿ ಸಿಗುತ್ತೆ ನಿಮ್ಗೆ. ಇಲ್ಲಿ ಕಾಯಿನ್ ಇದ್ದರೆ ಕಾಯಿನ್ ಕೊಟ್ಕೋಬೋದು, ಇಲ್ಲಾಂದರೆ ಫ್ರೀ ಅಂದರೆ ನಿಮ್ಮ KSRTC ಬಸ್ಸು ಹಾಕ್ಕೊಂಡು ಎಷ್ಟು ಬೇಕಾದ್ರೂ ರುಬ್ರಿ. ನಿಮ್ಮದೇ ಇದು KSRTC ಬಸ್ಸು, ಓನ್ ಬಸ್ಸು, ಯಾರು ಏನು ಕೇಳಲ್ಲ. ಎಲ್ಲಿ ಬೇಕಾದ್ರೂ ವಿತೌಟ್ ಲೈಸೆನ್ಸು, ವಿತೌಟ್ ಡಾಕ್ಯುಮೆಂಟು, ಎಲ್ಲಿ ಬೇಕಾದ್ರೂ ಹೋಗ್ರಿ, ಎಲ್ಲಿ ಬೇಕಾದ್ರೂ ಬನ್ನಿರಿ. ನೋಡಿರಿ, ಫೈನಲಾಗಿ ಆ್ಯಡ್ ಆಗಿರುವಂಥದ್ದು. ಇಷ್ಟು ದೂರ ವೀಡಿಯೋ ನೋಡ್ಬಿಟ್ಟು ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೇಗೆ ಹೇಳ್ರಿ? ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡಲೇಬೇಕು. ನನಗೋಸ್ಕರ ಆದರೂ ಮಾಡಿರಿ, ವೀಡಿಯೋ ಮಾಡಿರೋದಕ್ಕಾದ್ರೂ ಮಾಡಿರಿ, ನೀವು ಆ್ಯಡ್ ಮಾಡ್ಕೊಂಡಿರೋದಕ್ಕಾದ್ರೂ ಆ್ಯಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವೀಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ ಅಂತ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಹೆಚ್ಚಿನ ಬಸ್ಸಿಡ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು.